ಬರ್ಬೇಕು ಅಂತ ರೆಡಿ ಆಯ್ತೀನಿ ಸ್ವಾಮಿ, ಬರಕ್ಕೆ ದಾರಿ ಕೊಡ್ತಿಲ್ಲ. ನೋಡಿದ್ರಾ? ಯಾರು ಅದಕ್ಕೆ ಬರ್ಬೇಕು ಅಂತ ಏನಾರ ಟ್ರೈ ಮಾಡ್ತಾ ಏನಾರ ಮಾಡಿದಾರ ಹೇಳಿ ನೋಡಿ ಸ್ವಾಮಿ. ಎಲ್ಲ ದೇವಸ್ಥಾನಕ್ಕೆ ಹೋಯ್ತಾಳ ಅಂತ ಮಾಟ್ನ ಮಾಡ್ಸ್ಕೊಬತ್ತಾಳ, ಹಂಗ ಹಿಂಗ ಅಂತ ಇವ್ರುಗಳು ಒಂದು ನನ್ನ ದೇವಸ್ಥಾನಕ್ಕೆ ಬರ್ದೋದಂಗ್ ಮಾಡ್ಬಿಟ್ರ ಸ್ವಾಮಿ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನನಗೆ ಮೆಸೇಜ್ ಮಾಡಿದ್ದಾರೆ ಸವಿತಾ ಅನ್ನೋರು. ಸುನಿಲ್ ಮಹಾದೇವಮ್ಮ ಅಂತ ನಮ್ಮ ಸಿಸ್ಟರು, ಸಿಕ್ಕಾಪಟ್ಟೆ ಇವ್ರಿಗೆ ದೇವರು ದಿಂಡ್ರು ಅಂತ ತುಂಬ ಮಾಡಿರ್ತಾರೆ, ಮನೆ ಬೇರೆ ಕಟ್ತಾಯಿದ್ದಾರೆ. ಈ ವಿಚಾರವಾಗಿ ಹೆಂಗಾರು ಮಾಡೋರ್ಗೆ ಒಂದು ಟ್ರ್ಯಾಪ್ ಮಾಡಿ ಅಂತ ನನಗೆ ಮೆಸೇಜ್ ಕಳಿಸಿದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಮಹಾದೇವಮ್ಮ ಅವ್ರಿಗೆ. ಕಮ. ಹಲೋ ಮಹಾದೇವಮ್ಮ ಅವರು ಮಾತಾಡ್ತಾ ಇರೋದು? ಹೌದು ಸರ್. ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ರಲ್ಲ, ಆ ಮಹಾದೇವಮ್ಮನ ನೀವು ಯಾವ ಮಹಾದೇವಮ್ಮ ಅಂತ ಗೊತ್ತಾಯ್ತಲ್ಲ ನನಗೆ. ಯಾವ ದೇವಸ್ಥಾನಕ್ಕೆ ಸರ್? ಯಾವ ದೇವಸ್ಥಾನ? ಸಿಬಿಗುಂಡಿ. ಹಾಂ ಸಿದ್ಧರಾಜ ಮಹಾದೇವಮ್ಮ ಅಂತ ಸರ್. ಕರೆಕ್ಟು ಗೊತ್ತಾಯ್ತಾ ಯಾರು ಅಂದ್ಬಿಟ್ಟು ನಾನು? ಗೊತ್ತಿಲ್ಲ ಸರ್ ಯಾರು ಅಂತ. ಸರಿ, ಯಾಕೆ ಬರೋದು ನಿಲ್ಲಿಸ್ಬಿಟ್ರಿ ದೇವಸ್ಥಾನಕ್ಕೆ? ಯಾವ ದೇವಸ್ಥಾನಕ್ಕೆ ಹೇಳಿ? ಯಾವ ದೇವಸ್ಥಾನಕ್ಕೆ ಬರ್ತಾಯಿದ್ರಿ ನೀವು ಶನಿವಾರದತ್ತು? ಶನಿವಾರ ನಾವು ಶನಿಮಂತ ದೇವಸ್ಥಾನಕ್ಕೆ ಹೋಯ್ತಿದ್ವಿ ಅಷ್ಟೇ ಸರ್. ಹೌದು, ಯಾಕೆ ಮನೆ ಕಡೆ ಕೆಲಸ ಜಾಸ್ತಿನಾ ಏನಕ್ಕೆ ನಿಲ್ಲಿಸ್ಬಿಟ್ರಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಇಲ್ಲ ನಿಲ್ಸಿಲ್ಲ ಸರ್, ಬರ್ತಿದ್ನು. ಇವಾಗ ಮನೆ ಕೆಲಸ ಇದ್ಬಿಟ್ಟವ್ರಲ್ಲ, ಅದಕ್ಕೆ ಬರ್ತೇ ಇಲ್ಲ. ಯಾಕೆ ಹೇಳಿ ಸರ್? ನಾನಿಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಸ್ವಲ್ಪ ಏನೋ ಒಂದು ವಿಚಾರ ಗೊತ್ತಾಯಿತು. ಈ ವಾರ ಬಂದ್ಬಿಟ್ಟು ಇಲ್ಲಿ ನಾನು ದೇವ್ರ ಹತ್ರ ಇಲ್ಲಿ ಅನುಷ್ಠಾನಕ್ಕೆ ಕೂತಾಗ ಒಂದು ನಿಂಬೆಹಣ್ಣು ಇದು ಮಾಡಿಕೊಡ್ತೀನಿ, ತಗೊಂಡೋಗಿ ದಯವಿಟ್ಟು ಇದು ಹೊಸ್ಲು ಕೂರಿಸಿದ್ದೀರಾ? ಹೌದು ಹೊಸಲು ಕೂರ್ಸಿದ್ವಿ. ಹಂಗಂದ್ರೆ ಹೊಸ್ಲು ಮಧ್ಯಭಾಗದಲ್ಲಿ ಆ ನಿಂಬೆಹಣ್ಣು ಕಟ್ಟಿ ಫಸ್ಟು. ಹೊಸ ಮನೆಗೆ ಸರ್ ಹೇಳಿ. ಹೌದು ಸ್ವಾಮಿಯವರು ನೀವು ತಾನೇ ಮಾತಾಡ್ತಿರೋದು ನೀವು? ಹೌದು ಹೇಳಿ ಸರ್. ಗೊತ್ತಿಲ್ಲ ನನ್ಗೆ, ಯಾರು ಅನ್ಕೋಬಿಟ್ಟಿದೆ ನನಗೆ. ಹೇಳಿ ನಾನು ನಿಲ್ಸಿಲ್ಲ ಸ್ವಾಮಿ, ಇಲ್ಲಿ ಮನೆ ಕೆಲಸ ಹಿಡಿದ್ಬಿಟ್ಟು ಬರಕ್ಕೆ ಇದಿಲ್ಲ, ಅದಕ್ಕೆ ನಾನು ನಿಲ್ಸಿಲ್ಲ. ಇಲ್ಲೇ ಶನಿವಾರ ದಿನಕ್ಕ ನಾನು ಸ್ನಾನ ಮಾಡ್ಕೊಂಡು ಶಿವಸ್ವಾಮಿ ಅನ್ಬಿಟ್ಟು ನಾನು ಇಲ್ಲೇ ದೀಪ ಹಚ್ಕೊಂಡು ಇದ್ದೀನಿ. ಮನೆ ಕೆಲಸ ಮುಗಿಸ್ಲಿ ಹೋಗೋಣ ಅಂತ ಅನ್ಕೊಂಡು ತರ ಮಾಡಿದೀನಿ ಅಷ್ಟೇ. ಬರ್ತೀನಿ ಸರಿ ನಾನು ಸರಿ. ನೀವು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ರಿ. ಯಾಕಂತಂದ್ರೆ ನಿಮಗೆ ಗೊತ್ತಾಯ್ತಿಲ್ಲ ಅಲ್ಲಿ ಏನೇನು ನಡೀತೈತೆ ಅಂತ. ನಮಗೆ ದಯವಿಟ್ಟು ನೀವು ಮಾಡ್ಕೊಡ್ಬೇಕು. ಏನಂತಂದ್ರೆ ಫಸ್ಟು ಮನೆ ಹತ್ರ ಯಾರು ಬರ್ತಾರೆ ಹೋಯ್ತವ್ರೆ ಅನ್ನೋದನ್ನ ನೀವು ಗಮನ ಇಟ್ಟು ಸ್ವಲ್ಪ ಗಮನಿಸಿ. ಯಾರು ಬರ್ತಾರ ಹೋಯ್ತಾರ ಅನ್ನೋದು ಗಮನ ಇಡ್ಬೇಕ ನಮಗ. ಹೌದು, ಮೀಸೆ ಇಲ್ಲದೆ ಇರೋರು ಒಬ್ಬರು ಕೈ ಚಳಕ ಮಾಡ್ತಾವ್ರೆ. ಮೀಸೆ ಇಲ್ದವ್ರು ಅದು ನಿಮ್ಮ ಹತ್ರ ಇರೋವ್ರೆ. ಮನೇಲಿ ನಿಮಗೆ ಮತ್ತು ನಿಮ್ಮ ಮಗನಿಗೆ ಏನಾದರೂ ಜಗಳ ಕಿತ್ತಾಟ ಏನಾದ್ರು? ಕಿತ್ತಾಟ ಏನಿಲ್ಲ, ಒಂಥರ ಇದ್ದಕ್ಕಿದ್ದಲ್ಲೇ ಮಾತಿಗೆ ಮಾತಾಡೋದು. ಮಗ ಒಂಥರ ಇದಕ್ಕಿದ್ದಲ್ಲೇ ರೇಗ್ ಆಗ್ಬಿಡ್ತಾನೆ, ಚೆನ್ನಾಗಿದ್ದಲ್ಲ ಒಂಥರ ರೇಗ್ ಆಗ್ಬಿಡ್ತಾನೆ. ನಾನೇ ಒಂದ್ ಸ್ವಲ್ಪ ತಾಳ್ಮೆ ತಕೊಳ್ಳೋದು. ಆಮೇಲೆ ಈಗ ಒಂದು ವಾರದಲ್ಲಿ ಸಮಯ ವಾರಗಿತ್ತಿ ಭಯಂಕರವಾಗಿ ಜಾಗ ಒಂದು 15 ದಿನದಲ್ಲಿ ಸಾಯಿಸ್ಬಿಡ್ತೀನಿ. ಹಂಗೆ ಹಿಂಗ ಮಚ್ಚಿಬಿಚ್ಚಿ ಎಲ್ಲ ಇಟ್ಕೊಂಡು ಮೈದ ಆ ಥರ ಎಲ್ಲ ಗಲಾಟೆ ಮಾಡಿದ್ರು. ನಮ್ಮಂದ್ರೆ ಮನ ಮಾಡ್ತಿದ್ದಾರೆ ಅಂತಂದು ಅವ್ರ ಕೈ ಒಡಕೆ ಏನಾರ ಇದ್ದೀಯ ಏನಂತ ಸ್ವಲ್ಪ ನೋಡ್ಬಿಟ್ಟು ನಮಗೆ ಮಾಡ್ಕೊಂಡು. ಹೆಂಗವ್ರೆ ನಿಮ್ಮ ವಾರ್ಗೀತಿ ನೋಡಕ್ಕೆ? ಕಪ್ಪುಗವ್ರ ಕಪ್ಪಗಿದ್ದಾರೆ, ಉದ್ದಕ್ಕ. ನಿಮ್ಮ ಮನೆ ತಾವು ಏನಾರು ಓಡಾಡ್ತಾರ ಜಾಸ್ತಿ? ಅವ್ರು ಮಾತಾಡ್ಸಲ್ಲ, ಇವಾಗ ಬರೋದಿಲ್ಲ. ಅವ್ರಿಗೂ ನಮಗೂ ಮಾತಾಡಿ ಒಂದೊಂದ್ಸಲ ಬರ್ತಾ ಇರ್ತಾರ, ನಮ್ಮ ಮನೆ ಕಡೆ ಬರ್ತಾರ ಹೋಯ್ತಾರ. ನಾವ್ ಇದ್ದಾಗೆಲ್ಲ ಸೇವ್ ಸುತ್ತಾರ. ಹಂಗಾದ್ರೆ ಅವ್ರದ್ದೇನು ಇಲ್ಲಿ ಇದಿರಲ್ಲ. ನಮ್ಗೆ ಯಾರು ಗೊತ್ತಾಯ್ತು ಎಲ್ಲ ಸಣ್ಣ ನೋಡಿ ತಿಳಿದ್ಬಿಟ್ಟು ನಾನು ತಿಳ್ಕೊತೀನಿ ಯಾರು ಅಂತ. ಬಟ್ ನಿಮ್ಮ ಮನೆ ಒಳಗೆ ರೂಮ್ ಐತಲ್ಲ, ಆ ರೂಮ್ ಹತ್ರ ರಾತ್ರಿ ಹೊತ್ತು ಹೋಗಿದ್ದೀರಾ ಏನಾದ್ರು ನೀವು? ಹೋಗಿರ ಸ್ವಾಮಿ. ಹಂಗಾರೆ ಹೋಗಕ್ಕೆ ಹೋಗ್ಬೇಡಿ. ಹೋಗ್ಬೇಕಾ? ಇಲ್ಲ ಹೋಗ್ಬೇಡಿ. ಏನಿಲ್ಲ ಹೇಳಿ, ಏನಾರ ಮಡಗಿದಾರ ಏನು ಅಂತ? ಮಡಗಿಲ್ಲ, ಅಲ್ಲಿ ರಾತ್ರಿ ಹೊತ್ತು ಗೆಜ್ಜೆ ಶಬ್ದ ಬರ್ತದೆ. ರಾತ್ರಿ ಹೊತ್ತು. ನಿಮ್ಮ ಮನೆ ಸುತ್ತ ಏನಾರು ಅಬ್ಸರ್ವ್ ಮಾಡಿದ್ದೀರಾ? ಏನಾರು ಹಾವಿಗೆ ಸುತ್ತಾಡೋದು? ಅದೇ ಮನ ಇದ್ದ ತೆಗಿಸಾಕ ಮುಂಚೆ ಸ್ವಾಮಿ, ಮನ ಕೇಳ್ಸಕ್ ಮುಂಚೆ ನಿಮ್ಮ ಬಂದು ಅಲ್ಲೇ ಕೇಳ್ಕೊ ಬಂದ ನಾನು. ನಾದ್ರು ಒಳಗೆ ಉಪ್ಪಿಟ್ಟಿತ್ತು ಕೆಳ ಎತ್ಬಿಟ್ಟು ಸ್ವಾಮಿ ಅಂತ ಕೇಳಿದ್ನಲ್ಲ ನಿಮ್ಗೆ.
ಹ್ಮ್ ಇಲ್ಲಿ ಏನು ತೋರಿಸ್ತೈತೆ ಅಂದರೆ ನನಗೆ ಧ್ಯಾನದಲ್ಲಿ ನಿಮ್ಮ ರೂಮಲ್ಲಿ 20 ಅಡಿ ಆಳದಲ್ಲಿ ಒಂದು ದೊಡ್ಡದು ಅಂಡೆ ಐತೆ. ಹಂಗೆ ಹ್ಞೂ, ಆ ಅಂಡೆ ತುಂಬ ನಿಧಿ ಐತೆ. ನಿಧಿನ ಹ್ಞೂ, ಹ್ಮ್ ಅದು ಕಾವಲಾಗಿ ಆ ಹಾವು ಸುತ್ತಾಡ್ತೈತೆ, ಇನ್ನೂ ನಿಲ್ಲಿಸಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ? ಒಂದು ಕೆಲಸ ಮಾಡಿ, ಒಂದು ಆಪ್ತ ಮಿತ್ರ ಪಿಕ್ಚರ್ದು ನಾಗವಲ್ಲಿದೊಂದು ಫೋಟೋ ಬರ್ತದೆ, ಆ ಫೋಟೋ ತಗೊಂಡೋಗಿ ಫಸ್ಟು ರೂಮಲ್ಲಿ ಹಾಕಿ, ತಂದು ಹಾಕಿ 3 ವಾರ ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ, ನಾನೆಲ್ಲ ಹೇಳ್ತೀನಿ ಆಮೇಲೆ ಏನು ಮಾಡಬೇಕು ಎತ್ತ ಅಂತ. ಆಯ್ತು, ಅದೇನೋ ಪರಿಹಾರ ಮಾಡ್ಕೊಡೋದು, ನಾವು ಬರ್ತೀನಿ ಶನಿವಾರ ದಿನಕ್ಕೆ. ಆಯ್ತು. ಆಯಿತು, ಬಟ್ ಯಾರ ಹತ್ರನೂ ಬಾಯಿ ಬಿಡೋಕೆ ಹೋಗ್ಬೇಡಿ ವಿಚಾರ. ಬಿಟ್ರೆ ನಿಮಗೆ ಎಫೆಕ್ಟ್ ಹೇಳಿದ್ದೀನಿ. ನಾನು ಯಾರ ಹತ್ರ ಬಾಯ್ ಬಿಡಲ್ಲ, ಬರ್ತೀವಿ ಬಿಡಿ, ಅಲ್ಲಿಗೆ ಬರ್ತೀವಿ ಮೇಲೆ ಆಗ ನೀವು ಹೇಳ್ಕೊಡೋದು. ಆಮೇಲೆ ರೂಮ್ನ ಅಗ್ಸೋದು ತೆಗ್ಸೋದು ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡಿ, ನಾನು ಹೇಳ್ತಾ ಇದ್ದೀನಿ ನಿಮ್ಮೊಳದಕ್ಕೆ. ಸ್ವಾಮಿ ಇನ್ನೇನು ಸೈಡ್ ಹಾಕ್ಕೊಡ್ತೀನಲ್ಲ ಸ್ವಾಮಿ ಅದಕ್ಕೆ. ನಾನು ಹೇಳೋ ತನಕ ಬೇಡ. ಹಾಂ, ಈಗೇನು ಅದನ್ನು ತೆಗೆಯೋದೇನು ಬೇಡಿ ಅಂತ ಸ್ವಾಮಿ. ತೆಗಿಯೋದಲ್ಲ, ಕನ್ಸಲ್ಲೂ ಕಾಣಬೇಡಿ ಆ ಥರ ಐತೆ. ನಮಗೇನು ಬೆಳಿ ಓದ್ಲಿ ಮನಗೂ ಒಳ್ಳೇದಾಯ್ತು ನಮ್ಗೆ ಏನು ಬೇಡಿ. ನೀವು ಅಲ್ಲಿ ಬಂದ್ರೆ ಏನು ಮಾಡ್ಕೊಡ್ತೀರಿ ಹೇಳಿ ಸ್ವಾಮಿ ನೋಡ್ಬಿಟ್ಟು. ನಿಮಗೆ ಫಸ್ಟ್ ಒಂದು ನಿಂಬೆಹಣ್ಣು ಕೊಡ್ತೀನಿ, ಅದನ್ನು ತಗೊಬಂದು ನೀವು 21 ದಿವಸ ಪೂಜೆ ಮಾಡಬೇಕು. 21 ದಿನ ರಾಧಪ್ಪನವರು ತಾನೇ ನೀವು? ಸ್ವಾಮಿ, ನಾನು ಅಷ್ಟಿನಿಂದ ಬರ್ದಾನೆ, ನಾನು ಇಲ್ಲಿ ಕೆಲಸ ಸಿಗಾಕಬಿಟ್ಟು ತುಂಬಾ ತೊಂದರೆ ಇದೀನಿ. ನಾನು ಬರ್ತೀನಿ ಸ್ವಾಮಿ ಶನಿವಾರ ದಿನ. ನಾನು ಅದಕ್ಕೆ ಹೇಳೋದು, ದೊಡ್ಡವರೆಲ್ಲ ಮನೆ ಕಟ್ಟು ನೋಡು ಮದುವೆ ಮಾಡಿ ನೋಡು ಅನ್ನೋದು ಸುಲಭ ಅಲ್ಲ. ಹೌದು ಸ್ವಾಮಿ. ಈಗ ನಾವು ಜಾಡದ್ವಲ್ಲ ಸ್ವಾಮಿ, ಅವರಿಂದ ಏನಾರ ಕೈವಾಡ ಇದ್ರೆ ಏನೋ ಸ್ವಲ್ಪ ನೋಡಿ ನಾನು ಕುತ್ಕೊಂಡಿರ್ತೀನಿ, ನಾನು ಮಾಡ್ತೀನಿ ಅಂತ ಎಲ್ಲ ಮಾಡಲ್ಲ ಅವರು. ಹೇಳೋರೆಲ್ಲ ನೋಡಿ, ನಾನೊಂದು ಮಾತು ಹೇಳ್ತೀನಿ, ಬೊಗಳನೈ ಕಚ್ಚಲ್ಲ, ಕಚ್ಚನೈ ಬೊಗಳಲ್ಲ. ಆಯ್ತಾ? ಏನೋ ಕೋಪದಲ್ಲಿ 1-2 ಮಾತು ಅಂದಿರ್ತಾರೆ, ಅದನ್ನೇ ನೀವು ಮನ್ಸಿಗೆ ಹಾಕೊಂಡು ಇದು ಮಾಡ್ಕೋಬೇಡಿ. ನಿಮ್ಮ ಕೆಲಸ ನೀವು ನೋಡಿ. ಮನ ಮಾಡ್ಬಿಟ್ಟು ನಾವು ಮಾಡೋಣ ಅಂತ ಹೆಂಗೆ ದೇವ್ರು ದಾರಿ ಕೊಟ್ಟು ಹೆಂಗೆ ಮಾಡ್ಬಿಟ್ಟು ನಾವು ಕಾಲೇಜಲ್ಲಿ ಲೋನ್ ತಗ್ಬಿಟ್ಟು ಮಾಡ್ಬಿಟ್ಟು ಈಗ ಹೊಟ್ಟೆ ಕಿಚ್ಚಾಟ್ಕೊಂಡು ಸುತ್ತಮುತ್ತ ಇದು ಮಾಡ್ತಾರೋ ಸ್ವಾಮಿ, ಅದೊಂದು ಭಯ ನಮ್ಗೆ. ಮತ್ತೆ ಒಳ್ಳೇದಾಗಬೇಕು, ಯಾರಿಗೂ ಏನು ತೊಂದರೆ ಆಗಬಾರ್ದು, ಆ ರೀತಿ ನೀವು ಮಾಡ್ಕೊಡಿ ಅಂತ ನಮ್ಮ ಶನಿವಾರ ದಿನ ನಾನು ಬರ್ತೀನಿ. ಇವತ್ತೇ ಬರೋ ಅನ್ಕೊಂಡಿದ್ವಿ ಸ್ವಾಮಿ, ದಾರ್ಮಾರ್ಗ ಆಗಿಲ್ಲ ನಂಗೆ, ಎಲ್ಲ ಫುಲ್ ಕೆಲಸದವ್ರು ಕರೆಂಟ್ ಒಯ್ದು ಹಾಕೊಡ್ಬೇಕು ಅದು ಇದು ಅಂದ್ಕೊಂಡು ಬರೋಕ್ಕಾಗಲಿಲ್ಲ. 3 ವಾರ ಬರ್ತೀನಿ, ಬರ್ಬೇಕು ಅಂತ ರೆಡಿ ಆಯ್ತೀನಿ ಸ್ವಾಮಿ, ಬರಕ್ಕೆ ದಾರಿ ಕೊಡ್ತಾ ಇಲ್ಲ. ಯಾರು ಅದಕ್ಕೆ ಬರ್ಬೇಕು ಅಂತ ಏನಾರ ಟ್ರೈ ಮಾಡ್ತಾ ಏನಾರ ಮಾಡಿದಾರ ಹೇಳಿ ನೋಡಿ ಸ್ವಾಮಿ. ಎಲ್ಲ ದೇವಸ್ಥಾನಕ್ಕೆ ಹೋಯ್ತಾಳ ಅಂತ ಮಾಟ್ನ ಮಾಡ್ಸ್ಕೊಬತ್ತಾಳ, ಹಂಗ ಹಿಂಗ ಅಂತ ಇವ್ರುಗಳು ಒಂದು ನನ್ನ ದೇವಸ್ಥಾನಕ್ಕೆ ಬರ್ದೋದಂಗ್ ಮಾಡ್ಬಿಟ್ರ ಸ್ವಾಮಿ. ಬರ್ಬೇಕು ಅಂತ ಟ್ರೈ ಮಾಡ್ತೀನಿ, ಸ್ನಾನ ಮಾಡ್ಕೊಂಡು ಇಲ್ಲ ದೀಪ ಹಚ್ತೀನಿ ನಿಮ್ ಹೆಸರು ಹೇಳ್ಕೊಂಡು, ಅಲ್ಲಿ ಬರಕಂತೂ ಟ್ರೈ ಐತೆ ಇಲ್ಲ, ಬರಕ್ಕೆ ಐತೆ ಇಲ್ಲ. ಇಷ್ಟೆಲ್ಲ ನಡೀತಾ ಐತೆ ಇಲ್ಲಿ. ಹಂಗಾರೆ ಒಂದು ಕೆಲಸ ಮಾಡಿ, ಬತ್ತಾ ನರಸೀಪುರದಲ್ಲಿ ನಿಂಬೆಹಣ್ಣು ಬೇಡ, ಚಕ್ಕೋತಾನೆ ತಂದ್ಬಿಡಿ. ಒಳ್ಳೆ ಹಸಿರು ಮತ್ತು ಹಳದಿ ಕಲರ್ ಇರ್ತದೆ. ಸರಿ ಸರ್. ನೋಡಿ ಪಾಪ ಎಂತೆಂಥ ಅಮಾಯಕರು ಇರ್ತಾರೆ, ಎಂತೆಂಥ ಇವ್ರದ್ದು ನಂಬಿಕೆ ಏನ್ಬೇಕು ಮೂಢನಂಬಿಕೆ ಏನ್ಬೇಕು ಒಂದು ಗೊತ್ತಾಗಲ್ಲ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಸವಿತಾ ಅನ್ನೋರು ಕಳಿಸಿದ್ದಾರೆ. ಹಲೋ ಹಲೋ, ಯಾರು? ನಾನು. ನೀವು ಅಂದರೆ? ನಾನೇ. ಅದೇ ಯಾರು ಅಂತ ಮೆಸೇಜ್ ಕಳಿಸ್ಬಿಟ್ಟು ಹಿಂಗೆಲ್ಲ ಆಡಿದ್ರೆ ನಿಮ್ಗೆ ಏನು ಅನ್ಬೇಕು ನಾನು? ಸಾರಿ ಸರ್. ಸವಿತಾ ಅವರೇ ನಮಸ್ಕಾರ, RJ ಸುನಿಲ್ ಮಾತಾಡೋದು. ಸರ್ ನಮಸ್ತೆ ಸರ್. ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಅಕ್ಕಂದು ಸರ್. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಅಕ್ಕ ಜಗನ್ಮಾತೆ, ಅಪ್ಪೋ ಅಣ್ಣಮ್ಮ. ಏನ್ ಮಾಡ್ತೀವಿ? ಅಯ್ಯೋ ದೇವ್ಡ ಹೋಗೇತಾಗೆ. ನಂಬೇಕು ದೇವ್ರನ್ನ, ಮತ್ತೆ 1-2 ಆಚರಣೆಗಳನ್ನ ಅಷ್ಟೊಂದು. ಈಗ ನಿಮ್ಮ ಅಕ್ಕನಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? The person you are speaking with has put your call on hold. ಸದಿಂದನು ಬಿಸಿ ನಾವು ದೇವಸ್ಥಾನಕ್ಕೆ ಬರ್ತೀವ್ರಿ, ಅದಕ್ಕೆ ಬರೋದಿಲ್ಲ, ಈಗ ಮನೆ ಕೆಲಸ ಹಿಡ್ಬಿಟ್ಟಿನಿ ಅಂತ ಅಂದ್ಬಿಟ್ಟು ಅಂತಂದ್ರಲ್ಲ. ನಾನು ಇದು ಸವಿಮಾನ್ ದೇವಸ್ಥಾನದವ್ರೇನ ಮಾಡದ ಅಂತ ಏನೋ ಕೈವಾಡ ನಡೀತಾ ಅದ, ನನಗ್ ಜ್ಞಾನ ಕೂತ್ಕೊಂಡು ಹಿಂಗಾಯ್ತು. ಅದಕ್ಕ ನೀವು ವಾಸಲು ಮಾಮೂಲಿ ಇದ್ ಮಾಡಿದಾರಿ ಅಲ್ವಾ, ಅಲ್ಲಿ 20 ಪೂಜೆ ಮಾಡ್ಬೇಕು ಅಲ್ಲಿ ಏನೇನೋ ಅಂದ್ರು. ಹಲೋ
ಯಾರೇ ಆವಾಗಲೇ ನಡಿಕೊಂಡು ಎದ್ರಿಕೊಂಡು ಮಾತಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು. ನನ್ನ ಹೆಸ್ರು ಹೇಳ್ಬೇಡ ದೀಪ ಹಚ್ತೀನಿ ಅಂತ ಹೇಳ್ತಿದ್ದೀರಿ ನೀವು. ಒಂದು ತಪ್ಪೇನು ಮಾಡ್ತಾಯಿದ್ದೀರಾ ಗೊತ್ತಾ? ಇನ್ಶಿಲ್ ಸಮೇತ ಹೇಳ್ಬಿಟ್ಟು ದೀಪ ಹಚ್ತಿದ್ದೀರೋ ಬರೀ ಹೆಸ್ರು ಹೇಳ್ತಾ ಇದ್ದೀರಾ ನಂದು. ಅಯ್ಯೋ ದೇವ್ರೆ, ಇದ್ಯಾಕಿವಮ್ಮ ಆವಾಗಲೇ ಹಿಂಗೆ? ಇವ್ರು ಯಾವ್ರವ್ರ ಹೇಳದಂತ ನನಗೆ ಗೊತ್ತಿಲ್ಲ ಅಂತ. ನಾವು ಬಿಟ್ಟು ಬಂದವರು. ಗೊತ್ತಿಲ್ಲದೆ ನನ್ನ ಹೆಸರು ಹೇಳ್ಕೊಂಡು ದೀಪ ಹಚ್ತಿದ್ರ ನೀವು? ಯಾರದವಿ ನನಗೆ ಗೊತ್ತಿಲ್ಲ, ಹೇಳೆ. ಅವರೇ ಹೇಳ್ತಾರೆ, ಕೇಳಿಸ್ಕೊ. ಯಾರು ಅಂತ ಹೇಳು ಸುಮ್ನೆ. ಅವ್ರ ಹೆಸರೇನು ಏನು ನನಗೆ ಗೊತ್ತಿಲ್ಲ. ನನಗೆ ಅದು ಯಾರು ಅನ್ನೋದೇ ನನಗೆ ಅರ್ಥ ಇದೆ ಇಲ್ಲ. ಆಯ್ತು, ಈಗ ನೋಡಾರು ಹೇಳ್ತಾರೆ, ಕೇಳಿಸ್ಕ. ಕಣ್ ಮುಚ್ಕೊಳ್ಳಿ, ಕಣ್ ಮುಚ್ಚಿ ಫಸ್ಟು ಕಣ್ ಮುಚ್ಕೊಳ್ಳಿ. ಮುಚ್ಚಿದ್ರಾ? ನನಗೆ ಯಾರು ಅಂತ ನನಗೆ ಗೊತ್ತಾಗಂಡ ನನಗೆ ಏನು ಅನ್ನೋದು. ಯಾರು ಹೇಳ್ತವೆ? ಕಣ್ ಮುಚ್ಚು ಭಕ್ತೆ. ಹೇಳ್ಬಿಡಿ ಸರ್, ಸಾಕು. ಅವ್ರಿಗೆ ಸಾಕಾಯ್ತು. ಬೇಕು ಅಂತ ಆಟ ಆಡ್ಸಕ್ಕೆ ಸವಿತಾ ಅವರೇ ಹೇಳಿದ್ದು. ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. ಮಾದೇವಮ್ಮ ಅವರೇ ಅಮ್ಮನೇ ನಂಬರ್ ಕೊಟ್ಟಿದ್ದು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಸವಿತಾ ಅವರೇ. ನನ್ನ ಹೆಂಡ್ತಿ ನನ್ನ ಹೆಸರು ಹೇಳ್ಕೊಂಡು ದೀಪ ಹಚ್ತಲ್ಲೋ ಇಲ್ವೋ ಗೊತ್ತಿಲ್ಲ. ನೀವು ಹಂಗೆ ಆ ಮಾತು ಅಂದ್ಬಿಟ್ರಲ್ಲ, ಟಚ್ ಆಗೋಯ್ತು ನನ್ನ ಮನಸ್ಸಿಗೆ. ದೇವಸ್ಥಾನಕ್ಕೆ ಹೋಗಿ ನಾನು ದೇವಸ್ಥಾನಕ್ಕೆ ನಾನು ತುಂಬಾ ದಿನ ಆಯ್ತಲ್ಲ ಹೋಗಿ. ಅವ್ರೇನ ಕಾಲ್ ಮಾಡ್ಯಾರ ಅಂತ ನಾನು ಅದಕ್ಕೆ ನಾನು ಪರವಾಗಿಲ್ಲ ಬಿಡು, ಅವ್ರಿಗೇನು ಅಂತ ನಾನು ಯಾರು ಹೋದ್ರು. ನೋಡಿ ಮಾದೇವಮ್ಮ ಅವರೇ, ಈ ಥರ ಫೋನಲ್ಲೇ ನಿಮ್ಮ ಭವಿಷ್ಯ ಹೇಳ್ತೀನಿ, ನಿಮ್ಮ ಮನೇಲಿ ಹಂಗಾಗ್ತಾ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರೆ ಯಾರ ಮಾತು ಆ ಥರ ನಂಬಕ್ಕೆ ಹೋಗ್ಬೇಡಿ, ಆಯಿತಾ? ಆಯಿತು, ಥ್ಯಾಂಕ್ ಯು ಇಬ್ರಿಗೂ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸವಿತಾ. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡ್ರಿ, ಕೆಲವ್ರಿಗೆ ಎಷ್ಟು ಮೂಢನಂಬಿಕೆಗಳಿರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಸೊ ನೀವು ದೇವ್ರನ್ನ ನಂಬ್ತೀರೋ, ದೇವ್ರು ಬರೋರು ನಂಬ್ತೀರೋ? ನಿಮ್ಮ ಪ್ರಕಾರ ಏನು? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.